ಸಂಸ್ಕೃತ ನಾಟಕಸ್ಯ ಉಗಮಃ ವಿಕಾಸಃ ರೂಪಕಃ ದೃಶ್ಯಕಾವ್ಯಸ್ಯ ಉಪಯೋಗಃ ಸಂಸ್ಕೃತ ನಾಟಕಕಾರಃ. ಪಿಂಗಳಾಚಾರ್ಯರು ಬರೆದಿರುವಂತಹ ವ್ಯಾಕರಣ ಪುಸ್ತಕದಿಂದ ಆರಿಸಿಕೊಟ್ಟಿರುವಂತಹ ತ್ರಿಷ್ಟುಪ್ ಛಂದಸ್ನ ಭೇದಗಳ ವಿಚಾರವನ್ನ ತಿಳ್ಕೊತೀರಾ. ಆನ್ಸರ್ ಎನಿ 2 ಕ್ವೆಶನ್ಸ್, 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀರಿ. ಇದು ಕೂಡ ನಿಮಗೆ ನಾಗಾನಂದ ನಾಟಕದಿಂದನೇ ಆರಿಸಿಕೊಡುವಂತಹ ಪ್ರಶ್ನೆ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭವತಾಂ ಸರ್ವೇಷಾಮಪಿ ಚತುರ್ಥ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ 4ನೇ ಸೆಮಿಸ್ಟರ್ B.B.A ವಿದ್ಯಾರ್ಥಿಗಳಿಗೆ 4ನೇ ಸೆಮಿಸ್ಟರ್ B.B.A ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ 4ನೇ ಸೆಮಿಸ್ಟರ್ B.B.A ಪಠ್ಯಪುಸ್ತಕದಲ್ಲಿ ಏನೆಲ್ಲ ವಿಚಾರಗಳನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಪರಿಚಯ ತರಗತಿಯನ್ನ ನಾನು ಇಂದು ನಿಮಗೆ ತಿಳಿಸ್ಕೊಡ್ತೇನೆ ಮಕ್ಕಳೇ. ಬನ್ನಿ, ನಿಮ್ಮ 4ನೇ ಸೆಮಿಸ್ಟರ್ B.B.A ಪಠ್ಯಪುಸ್ತಕದಲ್ಲಿ ಏನೇನು ವಿಚಾರಗಳಿದೆ ಅನ್ನೋದನ್ನ ನೋಡೋಣ. ಪುರತಃ ಗಚ್ಚಾಮಃ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ನಿಮ್ಮ ಪ್ರಥಮ ಸೆಮಿಸ್ಟರ್, ದ್ವಿತೀಯ ಸೆಮಿಸ್ಟರ್ ಹಾಗೂ ತೃತೀಯ ಸೆಮಿಸ್ಟರ್ಗಳಲ್ಲಿ ಪದ್ಯ, ಗದ್ಯ ಹಾಗೂ ಚಂಪು ಕಾವ್ಯಗಳ ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ರಿ. ಈ ಸೆಮಿಸ್ಟರ್ನಲ್ಲಿ ಅಂದ್ರೆ 4ನೇ ಸೆಮಿಸ್ಟರ್ನಲ್ಲಿ ನೀವು ನಾಟಕಗಳ ವಿಚಾರವನ್ನ ತಿಳ್ಕೊತೀರ ಮಕ್ಕಳೇ. ಸಂಸ್ಕೃತ ಸಾಹಿತ್ಯ ಕ್ಷೇತ್ರದಲ್ಲಿ ನಾಟಕಕ್ಕೆ ಎಷ್ಟು ಮಹತ್ತರವಾದ ಸ್ಥಾನ ಇದೆ ಅನ್ನೋದನ್ನ ನೀವು ಈ ಸೆಮಿಸ್ಟರ್ನಲ್ಲಿ ತಿಳ್ಕೊಳ್ತೀರಾ. ಹಾಗಾಗಿ ನಿಮ್ಮ ಮೊದಲನೇ ಯೂನಿಟ್ನಲ್ಲಿ ಸಂಸ್ಕೃತ ನಾಟಕಸ್ಯ ಉಗಮಃ ವಿಕಾಸಃ ರೂಪಕಃ ದೃಶ್ಯಕಾವ್ಯಸ್ಯ ಉಪಯೋಗಃ ಸಂಸ್ಕೃತ ನಾಟಕಕಾರಃ, ಈ ಎಲ್ಲ ವಿಚಾರಗಳನ್ನ ನೀವು ಮೊದಲನೇ ಯೂನಿಟ್ನಲ್ಲಿ ತಿಳ್ಕೊತೀರಾ ಮಕ್ಕಳೇ. ಯೂನಿಟ್ 1, ಇಂಟ್ರೊಡಕ್ಷನ್ ಟು ಸಾಂಸ್ಕ್ರಿಟ್ ಡ್ರಾಮಾ ಅಂಡ್ ಡ್ರಾಮಟರ್ಜಿ, ಆರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಸಾಂಸ್ಕ್ರಿಟ್ ಡ್ರಾಮಾ ಅಂಡ್ ದಶರೂಪಕಾಸ್ and their lakshanas, important ದೃಶ್ಯ ಕಾವ್ಯಾಸ್ and dramatists in Sanskrit literature. ಇಷ್ಟು ವಿಚಾರವನ್ನ ನೀವು ಮೊದಲನೇ ಯೂನಿಟ್ 1 ನಲ್ಲಿ ನೀವು ತಿಳ್ಕೊತೀರ ಮಕ್ಕಳೇ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮುಂದಿನ ತರಗತಿಗಳಲ್ಲಿ ನಾನು ಪಾಠವನ್ನ ಮಾಡ್ತೇನೆ. ನಂತರ ಯೂನಿಟ್ 2, 2ನೆಯ ವಿಭಾಗ. ಇಲ್ಲಿ ನಾಗಾನಂದ ನಾಟಕವನ್ನ ನಿಮಗೆ ಕೊಟ್ಟಿದ್ದಾರೆ. ಶ್ರೀಹರ್ಷ ಚಕ್ರವರ್ತಿ ಬರೆದಿರುವಂತಹ ನಾಗಾನಂದ ಎನ್ನುವಂತಹ ನಾಟಕವನ್ನ ಕೊಟ್ಟಿದ್ದಾರೆ. ನಾಗಾನಂದ ನಾಟಕ ಆಫ್ ಶ್ರೀಹರ್ಷ. ನಂತರ 3ನೇ ಯೂನಿಟ್ ತ್ರಿಷ್ಟುಪ್ ಛಂದ. ನೀವು ಈಗಾಗಲೇ ಛಂದಸ್ಗಳ ವಿಚಾರವನ್ನ ತಿಳ್ಕೊಂಡಿರ್ತೀರಾ. ನಿಮ್ಮ ಪ್ರೌಢಶಾಲಾ ಹಂತದಲ್ಲಿ ಮತ್ತೆ ಕಾಲೇಜ್ ಹಂತದಲ್ಲಿ ನೀವು ತಿಳ್ಕೊಂಡಿರ್ತೀರಾ. ಹಾಗಾಗಿ ನಿಮಗೆ ಇದು ತ್ರಿಷ್ಟುಪ್ ಛಂದಸ್ ವಿಚಾರವನ್ನ ಕೊಟ್ಟಿದ್ದಾರೆ, ಅದರ ಭೇದಗಳನ್ನ ಕೊಟ್ಟಿದ್ದಾರೆ. ಅದನ್ನ ನೀವು ಈ ವಿಭಾಗದಲ್ಲಿ ತಿಳ್ಕೊತೀರಾ. ಈ ರೀತಿಯಾಗಿ ನಿಮಗೆ ವಿಭಾಗ 1, ವಿಭಾಗ 2 ಹಾಗೂ ವಿಭಾಗ 3, ಈ 3 ವಿಭಾಗದಲ್ಲಿ ನಿಮಗೆ ನಿಮ್ಮ ಪಠ್ಯಪುಸ್ತಕ ಇದೆ ಮಕ್ಕಳೇ. ಹಾಗಾಗಿ ಬನ್ನಿ ವಿಚಾರವನ್ನ ತಿಳ್ಕೊಳ್ಳೋಣ. ಮೊದಲನೇ ಯೂನಿಟ್ ಅಲ್ಲಿ ನಿಮಗೆ ಸಂಸ್ಕೃತ ನಾಟಕ ಯೂನಿಟ್ 1 ನಲ್ಲಿ ಈಗಾಗಲೇ ತಿಳಿಸಿದಂತೆ ಇಂಟ್ರೊಡಕ್ಷನ್ ಟು ಸಾಂಸ್ಕ್ರಿಟ್ ಡ್ರಾಮಾ ಅಂಡ್ ಡ್ರಾಮಟರ್ಜಿ, ಆರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಸಾಂಸ್ಕ್ರಿಟ್ ಡ್ರಾಮಾ ಅಂಡ್ ದಶರೂಪಕಾಸ್ ಅಂಡ್ ದೇರ್ ಲಕ್ಷಣಾಸ್, ಇಂಪಾರ್ಟೆಂಟ್ ದೃಶ್ಯ ಕಾವ್ಯಾಸ್ ಅಂಡ್ ಡ್ರಾಮಟಿಸ್ಟ್ಸ್ ಇನ್ ಸಾಂಸ್ಕ್ರಿಟ್ ಲಿಟರೇಚರ್. ಇದನ್ನ ನಿಮ್ಗೆ ಯಾವ ಪುಸ್ತಕದಿಂದ ಆರಿಸ್ಕೊಂಡಿದ್ದಾರೆ ಅಂದ್ರೆ ಸಾಂಸ್ಕ್ರಿಟ್ ಡ್ರಾಮಾ ಬೈ A.R. ಕೃಷ್ಣಶಾಸ್ತ್ರಿ ಮಹೋದಯರು ಬರೆದಿರುವಂತಹ ಇದರಲ್ಲಿ ನೀವು ನಾಟಕದ ಉತ್ಪತ್ತಿ ಹೇಗಾಯ್ತು, ಅದರ ವಿಕಾಸ ಯಾವ ರೀತಿಯಲ್ಲಿ ಆಯ್ತು, ಅದಾದ ನಂತರ ದಶ ರೂಪಕಗಳ ಬಗ್ಗೆ ಮತ್ತೆ ಅವುಗಳ ಲಕ್ಷಣಗಳ ಬಗ್ಗೆ ವಿಚಾರವನ್ನ ತಿಳ್ಕೊತೀರಾ. ಆನಂತರ ಸಂಸ್ಕೃತದಲ್ಲಿರುವಂತಹ ಮುಖ್ಯ ನಾಟಕಗಳು ಹಾಗೂ ನಾಟಕಕಾರರು ಯಾರ್ಯಾರು ಯಾವ್ಯಾವ ನಾಟಕಗಳನ್ನ ಬರೆದಿದ್ದಾರೆ ಎನ್ನುವಂತಹ ಸಂಪೂರ್ಣ ವಿಚಾರವನ್ನ ನೀವು ಈ ವಿಭಾಗದಲ್ಲಿ ತಿಳ್ಕೊತೀರಾ ಮಕ್ಕಳೇ. ಅರ್ಥ ಆಯ್ತಾ? ಇದನ್ನ A.R. ಕೃಷ್ಣಶಾಸ್ತ್ರಿ ಅವರು ಬರೆದಿರುವಂತಹ ಸಾಂಸ್ಕ್ರಿಟ್ ಡ್ರಾಮಾ, ಸಂಸ್ಕೃತ ನಾಟಕ ಎನ್ನುವಂತಹ ಪುಸ್ತಕದಲ್ಲಿ ಆರಿಸಿರುವಂತಹದ್ದು. ಅಲ್ಲಿ ನಿಮ್ಗೆ 1 ರಿಂದ 56 ಪೇಜ್ಗಳ ತನಕ ನಿಮ್ಗೆ ಪಾಠವನ್ನ ಆರಿಸ್ಕೊಟ್ಟಿದ್ದಾರೆ. ಅದನ್ನ ಮುಂದಿನ ತರಗತಿಗಳಲ್ಲಿ ಪಾಠ ಮಾಡ್ತೇನೆ ಮಕ್ಕಳೇ. ಅದಾದ ನಂತರ ಈಗಾಗಲೇ ತಿಳಿಸಿದಂತೆ ಯೂನಿಟ್ 2 ನಾಗಾನಂದಂ ನಾಟಕ ಬೈ ಶ್ರೀಹರ್ಷ. ಈ ವಿದ್ಯಾರ್ಥಿಗಳೇ, ಇದು ನಾಗಾನಂದಂ ಅಂತ ಹೇಳಿ ನಾಟಕ ಶ್ರೀಹರ್ಷ ಬರೆದಿರುವಂತಹದ್ದು. ಈಗಾಗಲೇ ನಾನು ತಿಳಿಸಿದೆ. ಈ ನಾಟಕವನ್ನ ಬರೆದಿರುವಂತಹ ಕವಿ ಮತ್ತು ಆತ ರಾಜ ಕೂಡ ಶ್ರೀಹರ್ಷ ಅಂತ ಹೇಳಿ. ಹಾಗಾಗಿ ಈ ನಾಟಕ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಮಕ್ಕಳೇ. ಪ್ರಾರಂಭದಲ್ಲಿ ಬುದ್ಧ ದೇವನ ಸ್ಮರಣೆಯೊಂದಿಗೆ ಪ್ರಾರ್ಥನೆಯೊಂದಿಗೆ ನಾಟಕ ಪ್ರಾರಂಭ ಆಗುತ್ತೆ.
ಜಿಮುತಕೇತು ಎನ್ನುವಂತಹ ರಾಜ ತನ್ನ ರಾಜ್ಯಭಾರವನ್ನ ಮಗನಿಗೆ ವಹಿಸಿದ ನಂತರ ಅವನ ಮಗನಾದಂತಹ ಜಿಮುತವಾಹನನು ಈ ನಾಟಕದ ಪ್ರಧಾನವಾದ ನಾಯಕ. ಈ ನಾಟಕದ ನಾಯಕ ಎಷ್ಟು ಪರೋಪಕಾರಿಯಾಗಿದ್ದ ಎನ್ನುವಂತಹ ಸಂಪೂರ್ಣ ವಿಚಾರವನ್ನ ನೀವು ಈ ನಾಟಕದಲ್ಲಿ ನೋಡ್ತೀರಾ. ಈ ನಾಟಕದ ನಾಯಕ ಜಿಮುತವಾಹನ, ನಾಯಕಿ ಮಲಯವತಿ ಮಕ್ಕಳೇ. ಈ ನಾಟಕವು ಕೊನೆಯಲ್ಲಿ ಸುಖಾಂತವಾಗಿ ಮುಕ್ತಾಯವಾಗುತ್ತೆ ಮಕ್ಕಳೇ. ಬಹಳ ಸುಂದರವಾದಂತಹ ನಾಟಕ. ಈ ನಾಟಕದ ಸಂಪೂರ್ಣ ಕಥೆಯನ್ನ ಮುಂದಿನ ತರಗತಿಗಳಲ್ಲಿ ನಾವು ನೋಡೋಣ ಮಕ್ಕಳೇ. ಮುಂದಿನ ವಿಭಾಗ 3ನೇ ವಿಭಾಗ. ಇದು ಬಂದು ತ್ರಿಷ್ಟುಪ್ ಛಂದಸ್ಸು. ಪಿಂಗಳಾಚಾರ್ಯರು ಬರೆದಿರುವಂತಹ ವ್ಯಾಕರಣದ ಪುಸ್ತಕದಿಂದ ಆರಿಸಿಕೊಟ್ಟಿರುವಂತಹ ತ್ರಿಷ್ಟುಪ್ ಛಂದಸ್. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಇದನ್ನ ನಿಮ್ಗೆ 18 ಭೇದಗಳನ್ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಬಹಳ ಮುಖ್ಯವಾಗಿ ನಾವು 8 ವಿಧಗಳನ್ನ ಪಾಠ ಮಾಡ್ತೇವೆ. ಹಾಗಾಗಿ 3ನೆಯ ವಿಭಾಗ ತ್ರಿಷ್ಟುಪ್ ಛಂದಸ್. ಈ ವಿಚಾರ ನಿಮ್ಮ ವ್ಯಾಕರಣಾಂಶಕ್ಕೆ ಬರುವಂತದ್ದು ಮಕ್ಕಳೇ. ಮೊದಲನೆಯ ವಿಭಾಗದಲ್ಲಿ ನಾಟಕ ಮತ್ತೆ ಅದರ ವಿಕಾಸ, ನಂತರ ರೂಪಕಗಳ ವಿಚಾರ ಮತ್ತು ರೂಪಕಗಳ ಲಕ್ಷಣ, ಮತ್ತೆ ಪ್ರಮುಖವಾದ ನಾಟಕಕಾರರು ಮತ್ತೆ ಯಾವ್ಯಾವ ನಾಟಕಗಳನ್ನ ಬರೆದಿದ್ದಾರೆ ಅಂತ ತಿಳ್ಕೊತೀರಾ. 2ನೆಯ ವಿಭಾಗದಲ್ಲಿ ನಾಗಾನಂದ ಎನ್ನುವಂತಹ ನಾಟಕದ ವಿಚಾರವನ್ನ ಸಂಪೂರ್ಣವಾಗಿ ತಿಳ್ಕೊತೀರಾ. ಅದಾದ ನಂತರ 3ನೇ ವಿಭಾಗದಲ್ಲಿ ತ್ರಿಷ್ಟುಪ್ ಛಂದಸ್ ಎನ್ನುವಂತಹ ಪಿಂಗಳಾಚಾರ್ಯರು ಬರೆದಿರುವಂತಹ ವ್ಯಾಕರಣ ಪುಸ್ತಕದಿಂದ ಆರಿಸಿಕೊಟ್ಟಿರುವಂತಹ ತ್ರಿಷ್ಟುಪ್ ಛಂದಸ್ನ ಭೇದಗಳ ವಿಚಾರವನ್ನ ತಿಳ್ಕೊತೀರಾ. ಅದಾದ ನಂತರ ನಿಮ್ಮ ಪರೀಕ್ಷೆಗೆ ಯಾವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯ ಮಾದರಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ಮುಂದಿನ ವಿಭಾಗದಲ್ಲಿ ತೋರಿಸ್ತೇನೆ. ಇದೆಲ್ಲ ಆದ ನಂತರ ನಿಮಗೆ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯ ಮಾದರಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡೋಣ. ಫೈನಲ್ ಎಕ್ಸಾಮಿನೇಷನ್ಗೆ ಒಟ್ಟು ನಿಮಗೆ 60 ಅಂಕಗಳ ಪ್ರಶ್ನೆ ಪತ್ರಿಕೆ ಮಕ್ಕಳೇ. 60 ಅಂಕಗಳ ಪ್ರಶ್ನೆ ಪತ್ರಿಕೆ. 40 ಅಂಕಗಳು ನೀವು ಆಂತರಿಕ ನಿಬಂಧನೆ, ನಮ್ಮ ಕಾಲೇಜಿನಲ್ಲೇ ನಡೆಸುವಂತಹ ಇಂಟರ್ನಲ್ ಎಕ್ಸಾಮ್ಸ್ ನಲ್ಲಿ ನೀವು ಪಡ್ಕೊಂಡಿರ್ತೀರಾ. ನೀವು ಯಾವ ರೀತಿಯಲ್ಲಿ ಪರೀಕ್ಷೆಯನ್ನು ಬರೀತೀರಾ ಅದಕ್ಕೆ ತಕ್ಕಂತೆ ನೀವು ಅಂಕಗಳನ್ನ ಪಡಿತೀರಾ. ಹಾಗಾಗಿ 40 ಅಂಕಗಳ ಆಂತರಿಕ ನಿಬಂಧನೆ ಹಾಗೂ 60 ಅಂಕಗಳ ಕಡೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇರುತ್ತೆ. ಹಾಗಾಗಿ ಯಾವ ರೀತಿಯಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಯ ಮಾದರಿ ಇರುತ್ತೆ ಅನ್ನೋದನ್ನ ತಿಳಿಸ್ತೇನೆ. ಮೊಟ್ಟ ಮೊದಲಿಗೆ ಚೂಸ್ ದ ಕರೆಕ್ಟ್ ಆನ್ಸರ್. 5 ಅಂಕಗಳ ಪ್ರಶ್ನೆ. ಇದು ನಿಮಗೆ ನಾಟಕದ ಉತ್ಪತ್ತಿ, ವಿಕಾಸ ಹಾಗೂ ರೂಪಕಗಳ ವಿಚಾರ ಏನಿದೆ ಯೂನಿಟ್ 1 ಇಂದ ಬರುವಂತಹ ಪ್ರಶ್ನೆ. ಯೂನಿಟ್ 1 ಇಂದ ಬರುವಂತಹ ಪ್ರಶ್ನೆ ಚೂಸ್ ದ ಕರೆಕ್ಟ್ ಆನ್ಸರ್. 5 ಪ್ರಶ್ನೆಗಳಿರುತ್ತೆ. ಅದಕ್ಕೆ ನಿಮಗೆ ಚಾಯ್ಸ್ ಕೊಟ್ಟಿರ್ತಾರೆ. ಅದನ್ನ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ನೀವು ಆಯ್ಕೆ ಮಾಡಿ ಉತ್ತರವನ್ನ ಬರಿತೀರಾ. ಯಾವ ಉತ್ತರ ಸರಿಯಾಗಿರುತ್ತೆ ಅನ್ನೋದನ್ನ ನೋಡಿ ಬರಿತೀರಾ ಮಕ್ಕಳೇ. ಅದಾದ ನಂತರ ರೈಟ್ ಡ್ಯಾಶ್ ಆಫ್ ದ ಪ್ಲೇ. ಅಂದ್ರೆ ನಿಮಗೆ ಅಲ್ಲಿ ನಾಟಕದ ವಿಚಾರವಾಗಿಯೇ ಪ್ರಶ್ನೆ ಇರುತ್ತೆ. ಅದರಲ್ಲಿ ನಿಮಗೆ ಯಾವ ರೀತಿಯ ಪ್ರಶ್ನೆಗಳಾದ್ರೂ ಬರ್ಬೋದು. ಯೂನಿಟ್ 1ಗೆ ಸಂಬಂಧಪಟ್ಟಂತಹ ನಾಟಕದ ಉತ್ಪತ್ತಿ ಇರ್ಬೋದು, ವಿಕಾಸ ಇರ್ಬೋದು, ಅಥವಾ ನಿಮಗೆ ರೂಪಕಗಳ ವಿಚಾರ ಇರ್ಬೋದು, ನಾಟಕಕಾರಗಳ ವಿಚಾರ ಇರ್ಬೋದು, ಯಾವುದೇ ಪ್ರಶ್ನೆಗಳು ಕೂಡ ನಿಮಗೆ ಬರುತ್ತೆ. ಅಲ್ಲಿ ನಿಮಗೆ ಅದಕ್ಕೆ 10 ಅಂಕಗಳಿರುತ್ತೆ ಮಕ್ಕಳೇ. ಎಷ್ಟು ಅಂಕಗಳಿರುತ್ತೆ? 10 ಅಂಕಗಳಿರುತ್ತೆ. ಅದಾದ ನಂತರ ಅಥವಾ ರೈಟ್ ಶಾರ್ಟ್ ನೋಟ್ಸ್ ಆನ್ ಎನಿ ಟು. 2 ಪ್ರಶ್ನೆಗಳಿಗೆ ಎಸ್ಸೆ ರೈಟಿಂಗ್ ತರ ಉತ್ತರವನ್ನ ಬರೀತೀರಾ ಮಕ್ಕಳೇ. ಅದಕ್ಕೆ ನಿಮಗೆ 10 ಅಂಕಗಳಿರುತ್ತೆ. ಇಲ್ಲಿ ನೋಡಿ ಮಕ್ಕಳೇ, 10 ಅಂಕದ ಒಂದು ಪ್ರಶ್ನೆ ಬೇಕಾದ್ರೂ ಅಟೆಂಡ್ ಮಾಡಬಹುದು. ಅದಾದ ನಂತರ ನಿಮಗೆ ಚಾಯ್ಸ್ ಇರುತ್ತೆ. ಯಾವುದಾದ್ರೂ 2 ಪ್ರಶ್ನೆಗೆ ನೀವು ಶಾರ್ಟ್ ನೋಟ್ಸ್ ನ ಕೂಡ ಬರಿಬಹುದು. ಒಟ್ಟು 10 ಅಂಕಗಳಿರುತ್ತೆ. 15 ಅಂಕಗಳು ನಿಮಗೆ ಯೂನಿಟ್ 1 ಇಂದ ಬರುವಂತಹದ್ದು ಮಕ್ಕಳೇ. 2ನೆಯ ವಿಭಾಗದಿಂದ ಪ್ರಶ್ನೆ ಯೂನಿಟ್ ಬಿ. ಆನೋಟೇಟ್ ಅಂಡ್ ಎಕ್ಸ್ಪ್ಲೈನ್ ಎನಿ ಟು. 2 ಇಂಟು 3 6 ಅಂಕಗಳು ನಿಮಗೆ ಈ ವಿಭಾಗದಲ್ಲಿ ಬರುತ್ತೆ. ಇದು ನಾಗಾನಂದ ನಾಟಕದಿಂದ ಆಯ್ಕೆ ಮಾಡಿ ಕೊಡುವಂತಹ ಪ್ರಶ್ನೆಗಳು ಮಕ್ಕಳೇ. ಹಾಗಾಗಿ ನಿಮಗೆ 6 ಅಂಕಗಳು ಲಭಿಸುತ್ತೆ. ಇದರಲ್ಲೂ ಕೂಡ ನಿಮಗೆ ಚಾಯ್ಸ್ ಇರುತ್ತೆ. ಮುಂದೆ ಆನ್ಸರ್ ಎನಿ 2 ಕ್ವೆಶನ್ಸ್. 2 ಇಂಟು 10 20 10 ಅಂಕಗಳ 2 ಪ್ರಶ್ನೆ. ಇದು ಕೂಡ ನಿಮಗೆ ನಾಗಾನಂದ ನಾಟಕದಿಂದನೇ ಬರುವಂತಹದ್ದು. ಇದು ಕೂಡ ನಿಮಗೆ ನಾಗಾನಂದ ನಾಟಕದಿಂದನೇ ಬರುವಂತಹ ಪ್ರಶ್ನೆಗಳು ಮಕ್ಕಳೇ. ಅದಾದ ನಂತರ ಅಥವಾ ರೈಟ್ ಶಾರ್ಟ್ ನೋಟ್ಸ್ ಆನ್ ಎನಿ ಟು. ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಎಸ್ಸೆ ರೈಟಿಂಗ್ ನ ಬರೀತೀರಾ. ಅದರಲ್ಲಿ ನಿಮಗೆ 2 ಪ್ರಶ್ನೆಗಳು ಕೂಡ ನಾಗಾನಂದ ನಾಟಕದಿಂದನೇ ಬರುವಂತಹದ್ದು. ಅರ್ಥ ಆಯ್ತಾ? ಅಲ್ಲಿಗೆ ನಿಮಗೆ 20 ಅಂಕಗಳು ಆಯ್ತು ಮಕ್ಕಳೇ. ಅದಾದ ನಂತರ ಟ್ರಾನ್ಸ್ಲೇಟ್ ಎನಿ 2 ಶ್ಲೋಕಾಸ್ ಅಂಡ್ ಅನಲೈಸ್ ದ ಭಾವ. 2 ಇಂಟು 5 10 ಅಂಕಗಳು ನಿಮಗೆ ಲಭಿಸುತ್ತೆ. 2 ಶ್ಲೋಕಗಳಿಗೆ ನೀವು ತಾತ್ಪರ್ಯವನ್ನ ಬರಿತೀರಾ. 2 ಶ್ಲೋಕಗಳಿಗೆ ನೀವು ತಾತ್ಪರ್ಯವನ್ನ ಬರೆದು ಅದರ ಭಾವವನ್ನ ಬರಿತೀರಾ. 2ನೆಯ ವಿಭಾಗದ ಪ್ರಶ್ನೆ. ಇಲ್ಲಿ ನಿಮಗೆ ಆನೋಟೇಟ್ ಅಂಡ್ ಎಕ್ಸ್ಪ್ಲೈನ್ ಎನಿ ಟು. 2 ಇಂಟು 3 6 ಅಂಕಗಳು ನಿಮಗೆ ಲಭಿಸುತ್ತೆ. ಇಲ್ಲೂ ಕೂಡ ನಿಮಗೆ ಚಾಯ್ಸ್ ಇರುತ್ತೆ ಮಕ್ಕಳೇ. ಸಂದರ್ಭದೊಂದಿಗೆ ವಿವರಿಸಿ ಅಂತ ಹೇಳಿ ಈ ಪ್ರಶ್ನೆ.
2 ಪ್ರಶ್ನೆಗಳಿಗೆ ನೀವು ಉತ್ತರ ಬರೆದ್ರೆ 3 ಅಂಕದಂತೆ 6 ಅಂಕ ನಿಮ್ಗೆ ಲಭಿಸುತ್ತೆ. 2 ಪ್ರಶ್ನೆಗೆ 3 ಅಂಕದಂತೆ 6 ಅಂಕಗಳು ನಿಮ್ಗೆ ಸುಲಭವಾಗಿ ಲಭಿಸುತ್ತೆ. ಸಂದರ್ಭದೊಡನೆ ವಿವರಿಸಿ ಅಂತ ಹೇಳಿ ಈ ಪ್ರಶ್ನೆಯ ಅರ್ಥ. ಮುಂದೆ ಪುರತಃ ಗಚ್ಚಾಮಃ. ಆನ್ಸರ್ ಎನಿ 2 ಕ್ವೆಶನ್ಸ್. 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀರಿ. ಇದು ಕೂಡ ನಿಮ್ಗೆ ನಾಗಾನಂದ ನಾಟಕದಿಂದನೇ ಆರಿಸಿಕೊಡುವಂತಹ ಪ್ರಶ್ನೆ. ಹಾಗಾಗಿ ನಿಮ್ಗೆ 2 × 10 20 ಅಂಕಗಳು ಬಹಳ ಸುಲಭವಾಗಿ ಲಭಿಸುತ್ತೆ. ನೀವು ಅದನ್ನ ಬರೆಯಲ್ಲ ಅಂತ ಹೇಳಿದ್ರೆ, ಅಥವಾ ಅಲ್ಲೂ ಕೂಡ ನಿಮ್ಗೆ ಚಾಯ್ಸ್ ಇದೆ, ರೈಟ್ ಶಾರ್ಟ್ ನೋಟ್ಸ್ ಆನ್ ಎನಿ 2. 2 ಪ್ರಶ್ನೆಗಳಿಗೆ ಶಾರ್ಟ್ ನೋಟ್ಸ್ ನ ಬರೀತೀರಾ. 2 ಪ್ರಶ್ನೆಗೆ ಶಾರ್ಟ್ ನೋಟ್ಸ್ ಬರೆದ್ರೆ ನಿಮ್ಗೆ ಪುನಃ ಅಲ್ಲಿ 20 ಅಂಕಗಳು ನಿಮ್ಗೆ ಲಭಿಸುತ್ತೆ ಮಕ್ಕಳೇ. ಮುಂದೆ ಟ್ರಾನ್ಸ್ಲೇಟ್ ಎನಿ 2 ಶ್ಲೋಕಾಸ್, ಅನಲೈಸ್ ದ ಭಾವ. ಯಾವುದಾದ್ರೂ 2 ಶ್ಲೋಕಗಳಿಗೆ ನೀವು ತಾತ್ಪರ್ಯವನ್ನ ಬರೆದ್ರೆ ನಿಮ್ಗೆ ಅಲ್ಲಿ 10 ಅಂಕಗಳು ಲಭಿಸುತ್ತೆ. ಇದರಲ್ಲೂ ಕೂಡ ನಿಮ್ಗೆ ಚಾಯ್ಸ್ ಇರುತ್ತೆ ಮಕ್ಕಳೇ. 2 × 5 10 ಅಂಕಗಳು. ಯಾವುದಾದ್ರೂ 2 ಶ್ಲೋಕಗಳಿಗೆ ನೀವೇನ್ ಮಾಡ್ತೀರಾ, ತಾತ್ಪರ್ಯವನ್ನ ಬರೀತೀರಾ, 10 ಅಂಕಗಳು ಲಭಿಸುತ್ತೆ. ನಂತರ ಟ್ರಾನ್ಸ್ಲೇಟ್ ದ ಪ್ಯಾಸೇಜ್ ಡೈಲಾಗ್. ಒಂದು ನಾಗಾನಂದ ನಾಟಕದಿಂದ ನಿಮ್ಗೆ ಒಂದು ಪ್ಯಾಸೇಜ್ ನ ಆರಿಸ್ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ ನ ನೀವು ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಬರೆದ್ರೆ ನಿಮಗೆ ಸಂಪೂರ್ಣವಾದಂತಹ ಅಂಕಗಳು ಲಭಿಸುತ್ತೆ ಮಕ್ಕಳೇ. ಈಗ ಹೇಳಿದಂತೆ ನಾನು ಎಲ್ಲ ಪ್ರಶ್ನೆಗಳು ನೀವು ಇಂಗ್ಲಿಷ್ ಅಥವಾ ಕನ್ನಡದಲ್ಲೇ ಉತ್ತರವನ್ನ ಬರೀತೀರಾ. ನಂತರ ಯೂನಿಟ್ ಸಿ, ರೈಟ್ ದ ಪ್ರಸ್ತಾರ ಅಂಡ್ ಛಂದಸ್ ಲಕ್ಷಣಾಸ್ ಫಾರ್ ದ ಫಾಲೋಯಿಂಗ್ ಶ್ಲೋಕಾಸ್. ನಿಮ್ಗೆ ಶ್ಲೋಕವನ್ನ ಕೊಟ್ಟಿರ್ತಾರೆ, ಅದಕ್ಕೆ ಪ್ರಸ್ತಾರವನ್ನ ಬರೆದು ಛಂದಸ್ ಲಕ್ಷಣವನ್ನ ಬರೀತೀರಾ. ಅದಕ್ಕೆ ನಿಮ್ಗೆ 5 ಅಂಕಗಳಿರುತ್ತೆ. ಒಂದು ಪ್ರಶ್ನೆ ಬರೆದ್ರೆ 5 ಅಂಕಗಳು ಲಭಿಸುತ್ತೆ. ಇದು ವ್ಯಾಕರಣ ವಿಭಾಗದ ಪ್ರಶ್ನೆ ಮಕ್ಕಳೇ. ಹಾಗಾಗಿ ನಿಮಗೆ 60 ಅಂಕಗಳ ಪ್ರಶ್ನೆ ಪತ್ರಿಕೆ ಇಲ್ಲಿಗೆ ಮುಕ್ತಾಯ ಆಗಿದೆ ಮಕ್ಕಳೇ. ನೀವು ಬಹಳ ಸುಲಭವಾಗಿ 60ಕ್ಕೆ 60 ಅಂಕಗಳನ್ನ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪಡ್ಕೋಬಹುದು ಮಕ್ಕಳೇ. ಬಹಳ ಸುಲಭವಾಗಿರುವಂತಹ ಪ್ರಶ್ನೆ ಪತ್ರಿಕೆ ನಮ್ಮ ಸಂಸ್ಕೃತ ಪ್ರಶ್ನೆ ಪತ್ರಿಕೆ. ಹಾಗಾಗಿ ನೀವು ಇಂಗ್ಲಿಷ್ ಅಥವಾ ಕನ್ನಡದಲ್ಲೇ ನೀವು ಉತ್ತರವನ್ನ ಬರೀತೀರಾ. ಪ್ರಶ್ನೆಗಳನ್ನ ಸರಿಯಾಗಿ ನೋಡಿ ಆ ಪ್ರಶ್ನೆಗೆ ತಕ್ಕಂತೆ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ಈ ಸೆಮಿಸ್ಟರ್ ಪ್ರಶ್ನೆ ಪತ್ರಿಕೆ ಇರುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಇಂದಿನ ತರಗತಿಯಲ್ಲಿ ನೀವು ಏನನ್ನ ತಿಳ್ಕೊಂಡ್ರಿ ಅನ್ನೋದನ್ನ ಒಮ್ಮೆ ತಿಳಿಸ್ತೇನೆ. ಮೊಟ್ಟ ಮೊದಲಿಗೆ ಯೂನಿಟ್ 1 ವಿಭಾಗ 1ರಲ್ಲಿ ನೀವು ನಾಟಕದ ಉತ್ಪತ್ತಿ ಮತ್ತು ನಾಟಕದ ವಿಕಾಸ, ರೂಪಕಗಳು ಹಾಗೂ ಅದರ ಲಕ್ಷಣಗಳು, ನಂತರ ನಾಟಕಕಾರರು, ಯಾವ್ಯಾವ ನಾಟಕಕಾರರು ಯಾವ ನಾಟಕಗಳನ್ನ ಬರ್ದಿದ್ದಾರೆ ಎನ್ನುವಂತಹ ವಿಚಾರವನ್ನ ನೀವು ಯೂನಿಟ್ 1ನಲ್ಲಿ ತಿಳ್ಕೊತೀರಾ. ಯೂನಿಟ್ 2ರಲ್ಲಿ ನೀವು ನಾಗಾನಂದ ನಾಟಕ, ಶ್ರೀಹರ್ಷ ಬರೆದಿರುವಂತಹ ನಾಗಾನಂದ ಎನ್ನುವಂತಹ ನಾಟಕದ ವಿಚಾರವನ್ನ ತಿಳ್ಕೊತೀರಾ. ಬಹಳ ಸುಂದರವಾದಂತಹ ನಾಟಕ ಮಕ್ಕಳೇ. ಅದಾದ ನಂತರ 3ನೆಯ ವಿಭಾಗದಲ್ಲಿ ನೀವು ತ್ರಿಷ್ಟುಪ್ ಛಂದಸ್ ಮತ್ತು ಅದರ ಭೇದಗಳ ವಿಚಾರವನ್ನ ತಿಳ್ಕೊತೀರಾ. ಈ ರೀತಿಯಾಗಿ ನಿಮ್ಗೆ 3 ಯೂನಿಟ್ ಅಲ್ಲಿ ಈ ರೀತಿಯ ಪಠ್ಯ ವಿಚಾರವನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಅದಾದ ನಂತರ ನೀವು ಯಾವ ರೀತಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಎನ್ನುವಂತಹ ವಿಚಾರವನ್ನ ಈಗಾಗಲೇ ತಿಳ್ಕೊಂಡ್ರಿ. ಇಲ್ಲಿಗೆ 4ನೇ ಸೆಮಿಸ್ಟರ್ ಸಂಸ್ಕೃತ ಪರಿಚಯ ತರಗತಿ ಮುಕ್ತಾಯವಾಯಿತು ಮಕ್ಕಳೇ. ಮುಂದಿನ ತರಗತಿಗಳಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.